ನಮಸ್ಕಾರ. ಮಂಜೂಸ್ ಕೈ ರುಚಿ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ತಿಳು ಅವಲಕ್ಕಿ ಕಚ್ಚಾ ಚೂಡ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ನಾ ಇಲ್ಲೇ ಅರ್ಧ ಕಿಲೋ ಅವಲಕ್ಕಿ ತೊಗೊಂಡೇನ್ರಿ. ಅದ್ರ ಪ್ರಮಾಣ ನಿಮ್ಗೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಒಂದು ಕಡಾಯಿ ಒಳಗೆ ಅರ್ಧ ವಟ್ಕ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿಕತ್ತೇನೆ. ಎಣ್ಣೆ ಬಿಸಿ ಆಗ್ಯದ. ಇದಕ್ಕೆ ಒಂದು ವಟ್ಕ ಶೇಂಗಾ ಕಾಳು ಹಾಕ್ಕೊಂಡು ಚೆಂದಂಗೆ ಫ್ರೈ ಮಾಡ್ಕೊತೀನಿ. ಈಗ ಇವು ಚೆಂದಂಗೆ ಫ್ರೈ ಆಗ್ಯಾವ್ರಿ. ಇವನ್ನ ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ. ಈಗ ಇದೇ ಎಣ್ಣೆ ಒಳಗೆ ಒಂದು ಮುಟ್ಗಿ ಕರಿಬೇವು, ಒಂದು ಮುಟ್ಗಿ ಕೊತ್ತಂಬರಿ ಫ್ರೈ ಮಾಡ್ಕೊಳ್ತೀನಿ. ಇದೇ ಎಣ್ಣೆ ಒಳಗೆ ಸ್ವಲ್ಪ ಸಾಸಿವೆ, ಒಂದು 10-12 ಹಸಿಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿದ್ದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇವನ್ನ ಸ್ವಲ್ಪ ಚೆಂದಂಗೆ ಕೆಂಪಾಗುವಂಗೆ ಫ್ರೈ ಮಾಡ್ಕೋಬೇಕು. ಈಗ ಇವು ಫ್ರೈ ಆಗ್ಯಾವ, ಪ್ಲೇಟಿಗೆ ಹಾಕ್ಕೊಳ್ತೀನಿ. ಇದೇ ಎಣ್ಣೆ ಒಳಗೆ 2 ಟೇಬಲ್ ಸ್ಪೂನ್ ಬಿಳಿ ಎಳ್ಳು, 1 ಟೇಬಲ್ ಸ್ಪೂನು ಕಸ್ಕಸ್ ಹಾಕ್ಕೊಳ್ತೀನಿ. ಸ್ವಲ್ಪ ತಿರುವಾಡಿಸ್ಕೊಂಡು ಸ್ಟೋವ್ ಆಫ್ ಮಾಡ್ಕೊಳ್ತೀನಿ. ಅರ್ಧ ಚಮಚ ಹಿಂಗೆ ಹಾಕ್ಕೊಳ್ತೀನಿ. 1 ಸಣ್ಣ ಚಮಚ ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಅರ್ಧ kg ತಿಳು ಅವಲಕ್ಕಿ ತೊಗೊಂಡೀನಿ. ಇದಕ್ಕೆ ನಾವು ಮಾಡಿದಂಥ ಅರಿಶಿನ ಪುಡಿ, ಬಿಳಿಎಳ್ಳು, ಕಸ್ಕಸ್, ಒಗ್ಗರಣೆ ಏನದಲ್ಲ ಇದಕ್ಕೆ ಹಾಕ್ಕೊಂಡು ಚಲೋ ತಂಗಿ ಮಿಕ್ಸ್ ಮಾಡ್ಕೊಳ್ತೇನೆ ನೋಡ್ರಿ. ಇದನ್ನು ಒಂದು ದಪ್ಪ ತಳ ಇರೋ ಭಾಂಡಿ ಒಳಗೆ ಹಾಕ್ಕೊಂಡು ಗ್ಯಾಸ್ ಮೇಲೆ ಇಟ್ಟು ಸಣ್ಣ ಉರಿ ಒಳಗೆ ಚೆಂದಂಗೆ ಹುರ್ಕೊಳ್ತೇನೆ ರೀ. ಈಗ ಅವಲಕ್ಕಿ ರೆಡಿ ಆಗ್ಯಾವ. ಇದಕ್ಕೆ ಮಸಾಲೆ ಕುಡಿಸ್ಕೊಳ್ಳೋಣ್ರಿ. ಈಗ ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಉಪ್ಪು ಹಾಕ್ಕೊಂಡು ಮಿಕ್ಸ್ ಆಗೈತ್ರಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಇದನ್ನೆಲ್ಲ ಹಾಕ್ಕೊಳ್ತೇನೆ ರೀ. ಈಗ ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ರೀ. ಒಂದೇ ಜೀವ ಆಗೋವರೆಗೆ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೈ ಮಾಡಿದಂಥ ಶೇಂಗಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಲಾಸ್ಟು 1 ಟೇಬಲ್ ಸ್ಪೂನ್ ಪುಡಿ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನಿಮಗೆ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ನೋಡಿರಿ, ಕಚ್ಚಾ ಚಿವಡ ಈಗ ರೆಡಿ ಆಗೈತಿ. ಸಾಯಂಕಾಲದ ಟೀ ಜೊತೆಗೆ ಭಾಳ ಚಲೋ ಅನ್ನಿಸ್ತದೆ ನೋಡ್ರಿ ಇದು.